ಮ್ಯಾಕ್ಸ್ OTT ರಿಲೀಸ್. ಕಿಚ್ಚನ ಮ್ಯಾಕ್ಸ್ ಬಂದ ದಿನ OTT ಹಾಗೂ ಟಿವಿಯಲ್ಲಿ ರಿಲೀಸ್. ಎಲ್ಲಿ ಯಾವಾಗ? ಸಹಜವಾಗಿ ಸೂಪರ್ ಸ್ಟಾರ್ ಸಿನಿಮಾಗಳು ಥಿಯೇಟರ್ಗೆ ಲಗ್ಗೆ ಇಟ್ಟ ಬಳಿಕ ಮೊದಲು OTTಯಲ್ಲಿ ರಿಲೀಸ್ ಆಗುತ್ತೆ, ಆ ನಂತರ ಟಿವಿಯಲ್ಲಿ ಪ್ರಸಾರ ಆಗುತ್ತೆ. ಆದರೆ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾದ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಡೇಟ್ ಮೊದಲು ಅನೌನ್ಸ್ ಆಗಿತ್ತು. ಈ ಕಾರಣಕ್ಕೆ ಮ್ಯಾಕ್ಸ್ OTT ರಿಲೀಸ್ ಡೇಟ್ ಬಗ್ಗೆ ಗೊಂದಲ ಹುಟ್ಟಿಕೊಂಡಿತ್ತು. ಆದರೀಗ ಮ್ಯಾಕ್ಸ್ ಸಿನಿಮಾದ OTTಯಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಅನೌನ್ಸ್ ಆಗಿದೆ. ಜಿ ಕನ್ನಡದಲ್ಲಿ ಮ್ಯಾಕ್ಸ್ ಪ್ರಸಾರ ಆಗುತ್ತಿರುವುದನ್ನು ತಿಳಿಸಿದ ಕಿಚ್ಚ ಅಭಿಮಾನಿಗಳಿಗೆ OTTಯಲ್ಲಿ ಯಾವಾಗ ಸ್ಟ್ರೀಮಿಂಗ್ ಆಗುತ್ತೆ ಅನ್ನೋದು ತಿಳಿದುಕೊಳ್ಳುವ ಕುತೂಹಲವಿತ್ತು. ಅದಕ್ಕೀಗ ZEE5 OTT ವೇದಿಕೆ ತೆರೆ ಎಳೆದಿದೆ. ಮ್ಯಾಕ್ಸ್ ಇದೇ ವಾರ OTTಯಲ್ಲೂ ಸ್ಟ್ರೀಮಿಂಗ್ ಆಗಿರಲಿದೆ. 2024ರ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗಿದ್ದ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಕಿಚ್ಚನ ಮ್ಯಾನರಿಸಮ್ಗೆ ಸಿನಿ ಪ್ರಿಯರು ಶಿಳ್ಳೆಗಳು ಹೊಡೆದಿದ್ದರು. ಇನ್ನು ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಅನ್ನೋದೇ ಕಿಚ್ಚನ ಅಭಿಮಾನಿಗಳು ತಿಳಿದುಕೊಟ್ಟಿತ್ತು. ಹೀಗಾಗಿ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಮ್ಯಾಕ್ಸಿಮಮ್ ಸೌಂಡ್ ಮಾಡಿತ್ತು. ಮಾತ್ರ ಸುಳ್ಳಲ್ಲ, ಈ ಟಿವಿ ಹಾಗೂ OTTಯಲ್ಲಿ ಒಂದೇ ದಿನ ಸ್ಟ್ರೀಮಿಂಗ್ ಆಗುತ್ತಿರುವುದು ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಅಷ್ಟಕ್ಕೂ OTTಯಲ್ಲಿ ಯಾವಾಗ ಸ್ಟ್ರೀಮಿಂಗ್ ಅನ್ನೋದನ್ನು ನೋಡುವುದಾದರೆ, ವಿಕ್ರಾಂತ್ ರೋಣ ತೆರೆ ಕಂಡ ಬಳಿಕ 2 ವರ್ಷಗಳ ನಂತರ ಕಿಚ್ಚ ಸುದೀಪ್ ಸಿನಿಮಾ ರಿಲೀಸ್ ಆಗಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಅಂತ ಸಾಬೀತಾದ ಬಳಿಕ OTTಗೆ ಎಂಟ್ರಿ ಕೊಡುವುದಕ್ಕೆ ದಿನಾಂಕ ನಿಗದಿಯಾಗಿದೆ. ಹಾಗಂತ ಮ್ಯಾಕ್ಸ್ ಸಿನಿಮಾ ಕೇವಲ OTTಯಲ್ಲಿ ಮಾತ್ರ ಟಿವಿಯಲ್ಲಿ ಪ್ರಸಾರ ಆಗಲಿದೆ. ಒಂದೇ ದಿನ ಟಿವಿ ಹಾಗೂ OTTಯಲ್ಲಿ ರಿಲೀಸ್ ಆಗಿ ಮ್ಯಾಕ್ಸಿಮಮ್ ಮನರಂಜನೆ ಕೊಡಲು ಸಜ್ಜಾಗಿದೆ. ತಮಿಳಿನ ವಿಜಯ್ ಕಾರ್ತಿಕೇಯನ್ ನಿರ್ದೇಶನದ ಈ ಸಿನಿಮಾ ಕನ್ನಡ ಅಷ್ಟೇ ಅಲ್ಲದೆ ತೆಲುಗು, ತಮಿಳು ಭಾಷೆಯಲ್ಲೂ ರಿಲೀಸ್ ಆಗಿತ್ತು. ಮ್ಯಾಕ್ಸ್ ಜಿ ಕನ್ನಡದಲ್ಲಿ ಇದೇ ತಿಂಗಳು 15ರಂದು ರಾತ್ರಿ 7:30ಕ್ಕೆ ಪ್ರಸಾರವಾಗುತ್ತಿದೆ. ಹಾಗೆ ಇದೇ ದಿನ ZEE5 OTTಯಲ್ಲೂ ಸಿನಿಮಾ ಸ್ಟ್ರೀಮಿಂಗ್ ಆಗುತ್ತಿದೆ. ಕಿಚ್ಚನ ಸಿನಿಮಾ ಬಿಡುಗಡೆಗೂ ಮುನ್ನವೇ ಜಿ ಸಂಸ್ಥೆ ಟಿವಿ ಹಾಗೂ OTTಯ ಸ್ಟ್ರೀಮಿಂಗ್ ಹಕ್ಕುಗಳನ್ನು ಖರೀದಿ ಮಾಡಿತ್ತು. ಮ್ಯಾಕ್ಸ್ ಚಿತ್ರಮಂದಿರದಲ್ಲಿ ಅದ್ಭುತ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿಕೊಂಡಿದೆ. ಹಾಗೆ OTTಯಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ, ಟಿವಿಯಲ್ಲಿ ಮ್ಯಾಕ್ಸಿಮಮ್ TRP ಗಳಿಸುತ್ತಾ ಅನ್ನೋದನ್ನು ಸಿನಿಮಾ ಮಂದಿ ಎದುರು ನೋಡುತ್ತಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಸುದೀಪ್ ಮ್ಯಾಕ್ಸ್ ಉರ್ಫ್ ಅರ್ಜುನ್ ಮಹಾಕ್ಷಯ್ ಪಾತ್ರದಲ್ಲಿ ನಟಿಸಿದ್ದಾರೆ. ಪದೇ ಸಸ್ಪೆಂಡ್ ಆಗಿರುವ ಪೊಲೀಸ್ ಅಧಿಕಾರಿ ಪೊಲೀಸ್ ಸ್ಟೇಷನ್ ಒಂದಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ಳುವ ಮುನ್ನವೇ ಒಂದು ಘಟನೆ ನಡೆಯುತ್ತೆ. ಅದನ್ನು ಬೆಳಕಾಗುವುದರೊಳಗೆ ಹೇಗೆ ಸರಿಪಡಿಸುತ್ತಾರೆ ಅನ್ನೋದೇ ಕತೆ. ಮ್ಯಾಕ್ಸ್ ಸಿನಿಮಾದಲ್ಲಿ ತಮಿಳಿನ ಕಲೈಪುಲಿ ಎಸ್ ದಾನು ಹಾಗೂ ಕಿಚ್ಚ ಸುದೀಪ್ ನಿರ್ಮಾಣ ಮಾಡಿದ್ದರು. ಮ್ಯಾಕ್ಸ್ ಪಾತ್ರದಲ್ಲಿ ಸುದೀಪ್ ನಟಿಸಿದ್ದಾರೆ. ಇವರೊಂದಿಗೆ ವರಲಕ್ಷ್ಮಿ ಶರತ್ ಕುಮಾರ್, ಉಗ್ರಂ ಮಂಜು, ಸುಕೃತ ವಾಗ್ಲೆ, ಸಂಯುಕ್ತ ಹೊರನಾಡು, ವಿಜಯ್ ಚೆಂಡೂರು, ಶರತ್ ಲೋಹಿತಾಶ್ವ, ಸುಧಾ ಬೆಳವಾಡಿ ಹಾಗೂ ತೆಲುಗು ನಟ ಸುನಿಲ್ ಸೇರಿದಂತೆ ಹಲವಾರು ನಟರು ಕಾಣಿಸಿಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.